ನಾನು ಹೇಳ್ಬೋದು. ಓಕೆ. ಇವಾಗ AI ಎಂಟ್ರಿ ಕೊಟ್ಟಿರೋದ್ರಿಂದ ಈಗ ಕಂಪ್ಯೂಟರ್ ಸೈನ್ಸ್ ತಗೊಳ್ತಾ ಇರುವಂತಹ ಸ್ಟೂಡೆಂಟ್ಸು ಯಾವ ಸ್ಕಿಲ್ಸ್‌ನ ಮಾಸ್ಟರ್ ಮಾಡ್ಕೊಳ್ಬೇಕು? ಓಕೆ, ಗುಡ್ ಕ್ವೆಶ್ಚನ್. ಸೊ ನಾನು ಮೊದಲು ಹೇಳಿದಂಗೆ ಕಂಪ್ಯೂಟರ್ ಸೈನ್ಸ್ ಅಂದಾಗ ಇಟ್ಸ್ ಅ ವೆರಿ ಬ್ರಾಡ್ ಏರಿಯಾ. ಈಗ ನೀವು ಸ್ಪೆಷಲೈಸೇಷನ್ ಈಗ ಇಮಿಡಿಯೇಟ್ ನಾನು AI ಬೇಸ್ಡ್ ಜಾಬ್ ರೋಲ್ಸ್, AI ಬೇಸ್ಡ್ ಇಂಡಸ್ಟ್ರಿಗೆ ನಾನು ಅಪ್ರೋಚ್ ಮಾಡಬೇಕು, ಅದನ್ನೇ ನಾನು ತಗೋಬೇಕು ಅಂದಾಗ ಅವರು ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, AI ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಮಷೀನ್ ಲರ್ನಿಂಗು, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸು, ಸೊ ಇದೆಲ್ಲ ಕೋರ್ಸಸ್ಸು ಅವ್ರು ಮಾಡಿಕೊಂಡಾಗ ಅವರಿಗೂ ಅಡಿಷ್ನಲ್ ವ್ಯಾಲ್ಯೂ ಆ್ಯಡೆಡ್ ಸ್ಕಿಲ್ ಸೆಟ್ಸು ಅವ್ರ ಪ್ರೊಫೈಲಿಗೆ ಆ್ಯಡ್ ಆಗಿ ಒಂದು ಅವರು ಜಾಬ್ ರೆಡಿ ಆಗ್ತಾರೆ. ಓಕೆ. ಈಗ ಅದೇ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಈ ಪ್ರೋಗ್ರಾಮಿಂಗ್ನ ಕಲ್ತ್ಕೊಳ್ಳೋದ್ರಿಂದ ನಮಗೆ ಜಾಬ್ ಆಪರ್ಚುನಿಟೀಸ್ ವೈಸ್ ನೋಡೋದಾದರೆ ಯೂಸ್ಫುಲ್ ಹೇಗಾಗತ್ತೆ? ಪ್ರೋಗ್ರಾಮಿಂಗ್, ಕಂಪ್ಯೂಟರ್ ಸೈನ್ಸ್ ಅಂದಾಗ ಪ್ರೋಗ್ರಾಮಿಂಗ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ವರ್ಟಿಕಲ್ ಆಫ್ ದ ಕಂಪ್ಯೂಟರ್ ಸೈನ್ಸ್. ಸೊ ಅದನ್ನು ನಾವು ಬಿಡೋಕ್ಕಾಗಲ್ಲ. ಇವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಲ್ಲ ಮಷಿನರಿನೂ ಆಟೋಮೇಷನ್ ಆಗಿ ಮಾಡೋದು. ಸೊ ಅದು ಯಾವ ಥರ ಮಾಡ್ತೀವಿ ಆಟೋಮೆಟಿಕ್ಕಾಗಿ ಅಂದರೆ ಥ್ರೂ ಪ್ರೋಗ್ರಾಮಿಂಗ್ ಓನ್ಲಿ. So programming is very important in this particular field of computer science.